ಸ್ವಾಮಿ ಮುಳುಗಿದ್ನಲೆ ನಂದು ಸ್ವಾಮಿ ಎಲ್ಲೋದ ನೋಡಲೆ. ಇಲ್ಲೇ ಹೋಗಿ ಬಂದ ಸ್ವಾಮಿ ಹತ್ರ ಅಂತ ಹೇಳಿ ಕರ್ಕೊಂಡು ಬಂದು ಗಾಡಿ ತೊಳೆಯಕ್ಕೆ ಹಚ್ಚಾನೆ. ಆದ್ರೆ ನಿಂಗೆ ಇದೇ ತರ ಥ್ರಿಲ್ ಬೇಕಲ್ಲಪ್ಪ. ಬಂದಾರ ಇಬ್ರು ಒಟ್ಟಿಗೆ ಬಂದಾರೆ, ಆದ್ರೆ ಕಾರ್ನು ನಾನೇ ತೊಳೆದು ಕೊಡ್ಬೇಕ್ರ, ಅದೇ ಬೇಜಾರು ನಂಗೆ. ನಾವೇ ತೊಳಿತಿರೋದು ಕಾರು. ಏನ್ ಮಾಡೋದು, ವಿಡಿಯೋ ಮಾಡೋ ಟೈಮಿಗೆ ಅವ್ನು ತೊಳಿತಿರ್ತಾನೆ, ಹಂಗಾಗಿ ಅವನೇ ತೊಳೆ. ನಿಮಗೂ ಅನ್ಸ್ಬೋದು ನಾವು ಕಾರ್ ತೊಳಿತಿಲ್ಲ ಅವನೊಬ್ನೇ ತೊಳಿತೀರಂತ. ಆದ್ರೆ ನಾವು ತೊಳೆ ಆದ್ರೆ ನಿಮ್ಗೆಲ್ಲ ಗೊತ್ತು ಅದೇ ಸತ್ಯ ಅಂತ ಹೇಳಿ. ಮೇಘ ಕರೆಕ್ಟಾಗಿ 1 ವರ್ಷ ನಿಲ್ತು ನೋಡಿ ಗಾಡಿ. ಆದ್ರೂ 1 ಸ್ವಲ್ಪ ಹೆಂಗ್ ಸ್ಟಾರ್ಟ್ ಆದ ಹೇಳು. 3 ದಿನ ಬ್ಯಾಟ್ರಿ ಚಾರ್ಜ್ ಹಾಕಿ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಿ ತಳ್ಳಿ ಒಂದು 50 ಸರಿ ತಳ್ಳಿ ಶರ್ಟ್ ಎಲ್ಬಿಟ್ಟಿನೋ ಗೊತ್ತಿಲ್ಲ. ನೋಡೋಣ, ಈಗಲೂ ಸ್ಟಾರ್ಟಲ್ಲಿ ಇಟ್ಕೊಂಡು ಗಾಡಿ ತೊಳಿತಿದ್ವಿ. ಗಾಡಿ ತೊಳೆಯೋದ್ರೊಳಗಡೆ ಬ್ಯಾಟ್ರಿ ಚಾರ್ಜ್ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಮತ್ತೊಂದ್ಸರಿ ತಳ್ಬೇಕು, ಮಾಡೋಕ್ಕಾಗಲ್ಲ, ಅನಿವಾರ್ಯ ಅದು, ಏನು ಮಾಡೋಕ್ಕೂ ಬರಲ್ಲ. ಇದು ಆಟೋಮೆಟಿಕ್ ಸಿಸ್ಟಮ್ ಗಾಡಿ. ತುಂಬ ಹೊತ್ತು ಆಫ್ ಮಾಡಿಲ್ಲ ಅಂದ್ರೆ ತಾನೇ ಆಫ್ ಆಗುತ್ತೆ. ಅವಾಗ ಮತ್ತೇನಿಲ್ಲ, ಮತ್ತೆ ತೊಳೆಯೋ ಸ್ಟಾರ್ಟ್ ಮಾಡ್ಬೇಕು. ಒಬ್ಬ ಸೆಲೆಬ್ರಿಟಿನ ಕರ್ಕೊಂಡ್ಬಂದು ಇಲ್ಲೇ ಹೋಗಿ ಬರೋಣ ಬಾ ಅಂತ ಕರ್ಕೊಂಡು ಬಂದು ಎಂತ ದೊಡ್ಡ ಕೆಲಸ ಕೊಟ್ಟಾರ ನೋಡ್ರಲ್ಲ ಅವ್ರು. ಚಪ್ಲಿ ಅರ್ಧತ್ರಲ್ಲೇ ಎಷ್ಟು ದೊಡ್ಡ ಲಾಸ್. ಇಬ್ರು ಸೇರಿ ಒಳ್ಳೆ ಮತ್ತಿಂದ ಚಪ್ಲಿ ಕೊಡ್ಸ್ಬೇಕಾ ನಂಗೆ? 5 ಸೆಂಟರ್ ಫ್ರೆಶ್ ಅಲ್ಲ ಯಾವುದು 5 ಹ್ಯಾಪಿಡೆಂಟ್ ಚೂಯಿಂಗಮ್ಮು, 5 ಅಡಿಕೆ ಚೀಟ್ ಕೊಡ್ಸಾರೆ. ಇಷ್ಟು ಕೆಲಸ ಮಾಡಿಸ್ಕೊತಿದ್ರು. 4 ಆಟ ಆಡಿದ್ರೆ 4,000 ಕೊಡ್ತಿದ್ರು. ಯಪ್ಪ ದೇವ್ರೆ. ನೋಡಿ, ಕಾರೆಲ್ಲ ಕ್ಲೀನಾಗಿ ತೊಳಿತಾ ಇದ್ದೀವಿ. ಇಷ್ಟು ಕ್ಲೀನಾಗಿ ಯಾರು ತೊಳೆಯಲ್ಲ, ಮುರಿದೋಗ್ಬಿಡ್ತು. ಏನು ಮಾಡಿದ್ರು ಗೊತ್ತಾಗ್ತಿಲ್ಲ. ನಮ್ಮ ಅಣ್ಣ ಬಂದ್ರೆ ಮೆಟ್ಟ ಹೊಡಿತಾನೆ, ಹಾಕ್ಬಿಡ್ತೀನಿ. ಇವಾಗಲೇ ಹಿಂಗೆ ನೋಡ್ಕೊಂಡು ಕುಂತಿಲ್ಲ ಅವಡೆ. ಗಾಡಿನ ಕೊಡ್ತಾನೆ ಎಲ್ಲ ಗೊತ್ತಿಲ್ಲ ನನಗೆ. ಬಂದು 1 ಗಂಟೆ ತೊಳೆದಾರೆ, ಈಗ ಶಾಂಪು ಹಾಕ್ತಾ ಇದಾರೆ. ಮತ್ತೆ ಇನ್ನೂ ಎಷ್ಟೊತ್ತು ತೊಳೆಯೋದು? ಒಳಗೆ ತೊಳೆದೈತಲ್ಲ, ಕೊಡ್ಸಿಲ್ಲ ಯಾಕೆ ನಿಂಗೆ? TSS ಹ್ಯಾಪಿಡೆಂಟ್ 5 ಹ್ಯಾಪಿಡೆಂಟು 5 TSSಗೆ 2 ತಾಸಿಂದ ಕೆಲಸ ಮಾಡ್ತಿದ್ದೀರಿ ನನ್ನ ಹತ್ರ. ಭಾಳ ಕೆಲಸ ಮಾಡಿದಾನೆ ನಮ್ಮಣ್ಣ. ಆ ವಿಡಿಯೋಗೋಸ್ಕರ ತಾನೇ ನೀನು ನೀರು ತಂದಿದ್ದು ಕೆಳಗಿಂದ. ಸುಮ್ಮನೆ ಅದೆಲ್ಲ ಹೇಳ್ಬಾರ್ದು. ಪಳ ಎನ್ನುವುದು ಡೌ ಶಾಂಪು ಹಾಕಿರಿ. ಶಾಂಪು ಹೆಸರೇ ಡವ್ ಅಲ್ಲೇ, ಅದು ಕ್ಲೀನ್ ಆಗ್ತಿದ್ದೆ ಇಲ್ಲ ಗೊತ್ತಿಲ್ಲ. ಅವನು ತೊಳೆಯೋದು, ನಾನು ನೀರು ಹಾಕೋದು, ಅವನು ವಿಡಿಯೋ ಮಾಡೋದು. ಇಷ್ಟೊತ್ತವರೆಗೂ ನಾನೇ ತೊಳಿತಾ ಇದ್ದಿದ್ದು, ನಾನೇ ಫುಲ್ ತೊಳಿತಾ ಇದ್ದೆ. ನಾನು ತೊಳೆಯೋದು ಸ್ವಲ್ಪ ವಿಡಿಯೋ ಮಾಡು ಅಂತ ನನಗೆ ಕಳಿಸ್ಬಿಟ್ಟು ಈಗ ನಾನು ತೊಳಿತಾ ಗೊತ್ತಾಗತ್ತೆ. ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ. ನಿಂಗೆ ಇದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಏನ್ ಡವ್ ಮಾಡ್ತಾರಪ್ಪ ವಿಡಿಯೋಗೋಸ್ಕರ ಇಬ್ರು. ವಿಡಿಯೋಗೋಸ್ಕರ ನಾ ಒಬ್ನೇ ತೊಳಿತಾ ಇದ್ದೀನಿ ಇಲ್ಲ ಅವಾಗಿಂದ. ಹೌದಲ್ಲ, ವಿಡಿಯೋಗೋಸ್ಕರ. ಹಾ, ಅವ್ನು ನೀರು ಹಾಕ್ತೇನೆ, ನಾನು ತೊಳಿತೀನಿ. ಶರ್ಟ್ ಯಾವುದು ಹೊಸದು? ಶರ್ಟ್ ತೋರಿಸ್ತೀನಿ ನೋಡಿ ಫ್ರೆಂಡ್, ನಿಜವಾಗ್ಲೂ ಈ ಕೈ ನೋಡಿದ್ರೆ ಗೊತ್ತಾಗುತ್ತಲ್ಲ ಯಾರು ಗಾಡಿ ತೊಳ್ದಾರ ಅಂತ ಹೇಳಿ. ಗಾಡಿ ಕೊಟ್ಬಿಟ್ಟು ಅವ್ನು ಶರ್ಟ್ ಕೊಟ್ಬಿಟ್ಟು ಅವನ ಫ್ರೆಂಡ್ಸ್. ಹೌದಲ್ಲ, ನೋಡಿ ಫ್ರೆಂಡ್, ತೊಳೆಯರಿಗೆ ಗೊತ್ತಿರ್ತೈತಿ ಶಾಂಪು ಹಚ್ಕೋಬೇಕಂತೇಳಿ. ಅದೇ ಬಟ್ಟೆ ತಗೋ ಬಾಕೆಟ್ ಇಲ್ಲೇ ಐತಿ ಶಾಂಪು. ನೋಡಿದ್ರೆ ಫ್ರೆಂಡ್, ಯಾರು ತೊಳೆದಿರ್ಬೋದು ಅಂತ ನಿಮ್ಗೆ ಗೆಸ್ ಮಾಡಿ. ಕಷ್ಟಪಟ್ಟು ತೊಳೆಯೋರು ನಾವು. 5 TSS 4 ಅಲ್ಲ 5 ಹ್ಯಾಪಿಡೆಂಟ್. ಚಕ್ಲಿ ಎಲ್ಲ ಕೊಟ್ಟಿಯಾ? ಕೊಡಿಸ್ತಿಲ್ಲ ನಾ ಕಡೆಗೆ. ಸಾಕು, ವಿಡಿಯೋ ಸಾಕು, ತೊಗೊಳ್ರಿ. ನೋಡಿದ್ರೆ ಫ್ರೆಂಡ್, ಆದ್ರೂ ನೋಡಿದ್ರೆ ಫ್ರೆಂಡ್ ಗೊತ್ತಾಯ್ತಾ? ಬಾ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ನೋಡಿ, ನಮ್ಮಣ್ಣ ನನಗೆ ಕಾರ್ ಕೊಡ್ತಾ ಇದ್ದಾನೆ. ಅದು ಫ್ರೀಯಾಗಿ ಕಾರ್ ಕೊಡ್ತಾ ಇದ್ದಾನೆ ನಮ್ಮಣ್ಣ. ಅದಕ್ಕೋಸ್ಕರ ಬ್ಯಾಟ್ರಿಗೆ ಚಾರ್ಜ್ 3 ದಿವಸ ಆಯ್ತು. ಚಾರ್ಜ್ ಅಂಗಡಿಯವನಿಗೂ ಸ್ವಲ್ಪ ಕಷ್ಟ ಕೊಟ್ಬಿಟ್ಟು ಚಾರ್ಜ್ ಮಾಡಿಸ್ಕೊಂಡು, ಆದರೂ ಸ್ಟಾರ್ಟ್ ಆಗಲಿಲ್ಲ ಬಡ್ಡಿ ಮಗಂದು ಕಾರು. ನಾನು ನಮ್ಮ ಸಿಂಗರ್ ಮೇಘಣ್ಣ ಅವರು ಕಾರೆಲ್ಲ ಒಂದೇ ಸತಿಗೆ ಒಂದು ಸತಿ ತೊಳೆದ್ರು ಸ್ಟಾರ್ಟ್ ಆಗಲಿಲ್ಲ. ಒಂದು 3-4 ಸತಿ ತೊಳೆದೀವಿ, ಆಮೇಲೆ ಸ್ಟಾರ್ಟ್ ಆಯಿತು. ಸ್ಟಾರ್ಟಾಗಿ ಕಾರ್ ತೊಳೆಯಕ್ಕೆ ಬಂದಿದ್ದೀವಿ. ನಮ್ಮಣ್ಣ ದೊರೆಸ್ವಾಮಿ ಅವನೇ ನನಗೆ ಕಾರ್ ಗಿಫ್ಟಾಗಿ ಕೊಡ್ತಾ ಇರೋದು.
ಓಲ್ಡ್ ಮಾಡಲ್ ಕಾರು ಚೆನ್ನಾಗಿದೆ, ಇಂಜಿನ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾನೆ, ನನಗೆ ಕೊಡ್ತಾ ಇದ್ದಾನೆ ಕಾರ. ಅವ್ನು ಹೊಸ ಕಾರ್ ತರಾಗೇನೆ ನಾನು ಅವನಿಗೆ ದುಡ್ಡು ಕೊಡ್ಬೇಕಂತೆ, ಅವಾಗ ನೋಡೋಣ ಅಂತ ಹೇಳಿದ್ದೀನಿ. ಒಂದ್ಸರಿ ನೋಡೋಣ, ಆಫ್ ಮಾಡಿ ಸ್ಟಾರ್ಟ್ ಮಾಡ ಹುಡುಗ. 3 ತಾಸಿಂದ ಗಾಡಿ ಸ್ಟಾರ್ಟಲ್ಲಿದೆ. ಈಗ ಆಫ್ ಮಾಡಿ ಸ್ಟಾರ್ಟ್ ಮಾಡಿದ ಕೂಡಲೇ ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಎಷ್ಟು ಒಳ್ಳೆ ಗಾಡಿ ಅಂತ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಆಫ್ ಮಾಡ ಗಾಡಿ ಆಫ್ ಆಯ್ತಾ? ಸ್ಟಾರ್ಟ್ ಮಾಡ, ಒಂದೇ ಸೆಲ್ಫಿ ಆಗುತ್ತೆ ನೋಡಿ. ಈಗ खत्म, बाय बाय, टाटा, गुड बाय, गया. ಏನು ಇನ್ನೊಂದು ಆಪ್ಷನ್ ಐತೆ ಅದಕ್ಕೆ. ಏನು ಸಮಸ್ಯೆ ಏನಾಗಿಲ್ಲ, ದೊಡ್ಡದ ಮೇಜರ್ ಏನಿಲ್ಲ, ಆಗುತ್ತೆ. ಅದು ಒಳ್ಳೆ ಮನಸ್ಸಿಂದ ಮಾಡ್ಬೇಕು. ಹಂಗಂತೇಳಿ ನಾ ಈಗ ಒಳ್ಳೆ ಮನ್ಸು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಗಾಡಿ ತೊಳೆಯ ಮಟ್ಟ ನಾ ಸ್ಟಾರ್ಟ್ ಮಾಡಲ್ಲ. ನೀರು ಹೊಡಿಯಲ್ಲ ನಂದು ಆ ಮರದ ಹತ್ರ ಕರ್ಕೊಂಡು ಕೂರ್ಸಪ್ಪ. ಚೇರ್ ನಾ ಏನು ಕಾಂಚಿ ಪಿಂಜ ಅಂತ ಮಾಡ್ಯ, ಸೋಫಾ ತರ್ಸ. ಚೇರ್ ಅಂತ ಚೇರ್ ಅಣ್ಣ ಇದು ಈ ಸೋಫಾ ತರ್ಸು, ಒಂದು ಚಿಕ್ಕು ಜ್ಯೂಸ್ ತರ್ಸು. ದೊಡ್ಡದು ಬೇಡ, ಏಯ್ ಸಪೋಟ ಜ್ಯೂಸು. ಮತ್ತೆ ಹಿಂಗೆ ತೋರಿಸ್ತಾ ಇದೆ, ಅದು ಬೇರೆ ಸರ್. ಸಪೋಟ ಅಂದ್ರೆ ಆಪಲ್ ಅಂತ ನೋಡಿ. ಅವ ತೋರಿಸಿರೋದು ಚಿಕ್ಕು 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 ಜ್ಯೂಸ್. ಅದಕ್ಕೆ ನಾನು ಹೇಳಿದ್ದು ದೊಡ್ಡ ತಗ ಅಂತ ಹೇಳಿ. ಸರಿ, ದೊಡ್ಡ ಜ್ಯೂಸ್ ಒಂದು ದೊಡ್ಡ ಜ್ಯೂಸು, ಒಂದು ಸೋಫಾ. ಸಿಗದೆ ಚಿಕ್ಕದು. ಈ ನನ್ನ ಮಕ್ಕಳು ಒಂದೊಂದಲ್ಲಡ, ನಾನು ದೇವ್ರಣ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತ. ಹಳ್ಳಿಗೆ ಯಾರು ದೊಡ್ಡ ಮಾರ್ತಾರೇನು? ಎಂತ ಹುಡುಕ್ತಾನಲ್ಲ. ಮೀನು 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 ಎಂತ ನೀನು ಆ ಪ್ರಾಜೆಕ್ಟ್ ಅಣ್ಣ? ಒಳಗಡೆ ಮೀನು ತಿರ್ಕೊಂಡಿದ್ದಿದೆ. ಚಿಕ್ಕದಲ್ಲಿ ತಗಡ್ರಲ್ಲೇ ಫ್ರೈ ಮಾಡೋಣ. ಮೀನಲ್ಲ ನೋಡಲ್ಲಿ, ಸಣ್ಣದೈತಿ. ವಿಡಿಯೋಗೂ ಕಾಣಲ್ಲನಪ್ಪ ಅದು. ಮೀನು ಒಳಗಡೆ ನಿಜ ಆಯ್ತಾ ಸುಳ್ಳು ಹೇಳ್ತಿದ್ರ ವಿಡಿಯೋಗೋಸ್ಕರ? ಬಕೆಟ್ ಹಾಕ, ಚಿಕ್ಕದು ಒಲೆ ಅದು. ಎಲ್ಲ ನೊರನೇ ಇತ್ತು ಬರೀ. ಹಾ ಮೀನು. ವಾವ್ ಫ್ರೆಂಡ್ಸ್, ನೀರು ನಾನು ತಗೊಂಬಂದಿರೋದು. ನಾನು ಇದೆ ಇವನ್ ತಂದಿರೋದು. ನಾನು ತಗೊಂಬಂದಿರೋದು ಮೀನು. ಸಾರಿ, ನಮ್ಮ ಊರನ್ನೋದು ಕಣ. ಮೀನ್ ಬಿಟ್ಟಿದ್ದು ನಮ್ಮ ಊರನ್ನೋರು. ಎಲ್ಲ ಎಲ್ಲ ಏ ಕಾಣಿಸ್ತಾ ಇತ್ತಲ್ಲ, ಚಣ್ಣು ಮರಿ ಮೀನು. ಬೇರೆ ಏನು ಹೇಳ್ತಾರಲ್ಲ ಹಳ್ಳಿ ಕಡೆ ಅದಕ್ಕೆ? ಜಬ್ಬು. ಏನೇನು ಜಬ್ಬು? ಮೀನು ಹಿಡಿದ್ಕೊಂಡು ಜಬ್ಬು ಅಂತ ಹೇಳಿ, ನನಗೆ ಜಬ್ಬು ಅಂತ ಹೇಳಿಲ್ಲ. ಏ ಬಿಡಲ್ಲ, ಅದು ಕೆರೆಗೆ ಮತ್ತೆ ಬಿಡ. ಕೆರಿಗ ದೊಡ್ಡದಾದ್ಮೇಲೆ ನಮ್ಗೆ ಬೇಕಾಗತ್ತೆ. ಕೂಡ ತಗೊಂಡೋಗ್ಬಿಡ. ತಡಿ, ದೊಡ್ಡಕ್ಕಾದ್ಮೇಲೆ ಒಂದ್ ಕೆಲಸ ತಡಿ, ಹಂಗೆ ನೀರು ಮತ್ತೆ ತರಕಲ್ಲ, ನಾನು ತಗೊಂಡು ಬಂದ ನೀರು. ಕೆರೆಯ ಮೀನನ್ನು ಕೆರೆಗೆ ಬಿಡಕ್ಕೆ ಹೋಗ್ತೇನೆ ಸ್ವಾಮಿ. ನಮ್ಮ ಅಣ್ಣ ಮೀನಿಗೆ ಜೀವದಾನ ಮಾಡ್ತಾ ಇದ್ದಾನ. ದೊಡ್ಡಕ್ಕಾದ್ಮೇಲೆ ಅದನ್ನ ಹಿಡ್ಕೊತೀನಿ ತಂದು. ಬಾಯ್. ಮತ್ತೆ ಒಳಗಡೆಗೆಲ್ಲ ಬಹಳ ಸೀಟ್ ಗೀಟ್ ಎಲ್ಲ ಬಹಳ ಹಾಳಾಗ್ಬಿಟ್ಟಿದೆ. ಬರೀ ವಿಡಿಯೋ ಮಾಡ್ತೀರಾ, ಇದನ್ನ ತೋರಿಸಿ ಪಟ ಪಟ ಬರ್ರಿ. ಬನ್ನಿ ನೋಡಿ, ಒಳಗಡೆ ಎಲ್ಲ ಪೂರ್ತಿ ಒಂದು ಎರಡು ವರ್ಷ ಗಾಡಿ ನಿಂತಿದೆ. ಒಳಗಡೆ ಎಲ್ಲ ಪೂರ ಇದು ಬಂದೈತಿ, ಏನಂತಾರೆ ಅದಕ್ಕೆ ಗೊತ್ತಿಲ್ಲ. ಬೂಸ್ಟ್ ಬಂದೈತಿ. ಕುಡಿಯೋ ಬೂಸ್ಟ್ ಅಲ್ಲ. ಎಂತ ಹೇಳಿ ಕರ್ಕೊಂಡ್ ಬಂದ ಗೊತ್ತೇನೋ, ಸ್ವಾಮಿ ಹತ್ರ ಹೋಗಿ ಬರೋಣ ಬಾರ್ಲಿ ಅಂತ ಕರ್ಕೊಂಡ್ ಬಂದ. ಬಂದಿರಲ್ಲ ಮತ್ತೇನು? ಮತ್ತೇನು ನನ್ನ ಹತ್ರ ಬರ್ತಾನೆ ಸುಳ್ಳು ಹೇಳಿ ಬೇರೆ ಕಡೆ ಹೋಗೋ ಪ್ಲಾನ್ ಇತ್ತೇನ? ಹಂಗಲ್ಲ, ಈ ರಾಡಿ ಎಲ್ಲ ಹೇಳಿಲ್ಲ. ಪಟ ಪಟ ತೊಳಿರಲೆ ನಿಜ. ಕಾರು ತಗೊಂಡು ಹೋದವ, ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಸಿಕ್ ತುಳಿತಾ ಇದ್ದೇನೆ ಅಂತ ಗೊತ್ತಾಗ್ತಲ್ಲ. ಸೊಕ್ಕು ಸೊಕ್ಕು ಅಂತ ಬರೀ ನೀರು ಹಾಕೋದಷ್ಟೇ ಕೆಲಸ. ಕೊಡ್ಸಕ್ಕಾಗಿ ಎಲ್ಲ ಪ್ಲಾನ್ ಮಾಡ್ತಿದ್ದೀನಲ್ಲ. ಸಮಯ ರೆಕಾರ್ಡ್ ಆಗಿತ್ತು. ಅಮ್ಮ ಇನ್ನು ಎಲ್ಲಿ ತಗೋಬೇಕು ಹೇಳ್ತಮ್ಮ? ಬೇಗ ನೀನ ಸಾಕ್ಷಿ ಐತಿ, ಕಾರ್ ಕೊಡ್ಸ್ತೇನೆ ಅಂತ ಹೇಳೇನೆ. ವಿಡಿಯೋ ಐತೆ. ಓಯ್ ಕಾರ್ ಕೊಡ್ಸ್ಬೇಕು ನೋಡ. ಕಾರ್ ಕೊಡ್ತೇನೆ, ಕೊಡ್ಸಕ್ಕಲ್ಲ ಅನ್ನಕ್ಕಲ್ಲ. ನಂಗೆ ಆ ಟೈರ್ ಒಂದು ಬೆಳ್ಳು ಮಾಡ್ಕೊಡ್ಸಾಕ. ಟೈರ್ ಬೆಳು ಮಾಡ್ಬೇಕು? ಹಾ, ಕಾರ್ ಬೇಕಾದ್ರೆ ಟೈರ್ ಬೆಳ್ಳು ಮಾಡ್ಕೊಡು. ಟೈರ್ ಹೆಂಗೋ ಬೆಳು ಮಾಡೋಕ್ಕಾಗುತ್ತೆ. ನಾನು ಕಾರ್ ಹೆಂಗೋ ಕೊಡ್ಸಕ್ಕಾಗುತ್ತೆ. ಹೋಗ ನಿನ್ನ. ನನ್ನ ತಮ್ಮ ಕೊಟ್ಟಿಲ್ಲ ಅಂದ್ರೆ ಖುಷಿ ಐತಿ, ಯಾಕಂದ್ರೆ ಅವ ಹೊಸ ಮನೆ ಕಟ್ತಾ ಇದ್ದಾನೆ. ಆ ಮನೆಗಾರ ಒಂದು ರೂಮ್ ಕೊಡ್ತಾನೆ. ಅಖಾಡಕ್ಕೆ ಇಳಿತಿರುವ ಕೋಣಗಳು ಕಾಡು ಬಿಟ್ಟು ಶಿವಣ್ಣನವರದು ಅಲ್ಲ, ಶುಂಠಿಕೊಪ್ಪ ನಂದನವರದು.
ಹೋಗ ಮುಖ ಚಿಕ್ಕ ಮುಚ್ಕೊಂಡು ನೂರು ಮಾತು ಲಾ 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 ಲಾ. ಕೇಳೋಕ್ಕಾಗ್ತಲ್ಲ ಸ್ವಾಮಿ. ಹಂಗಾದ್ರೆ ಕಣ್ಣು ಮುಚ್ಕ. ಹ್ಞೂ ಮತ್ತೆ ಕೊಂಡಲ್ಲ ಕಣೋ, ಕಿವಿ ಮುಚ್ಕೋಬೇಕು ಅನ್ನೋದು. ನೋಡ್ತಾನೆ ಇರ್ತೀಯಲ್ಲ ನೋವು ಆಕತಿ. ಇವ ಆಡವ ಅಂತೇಳಿ ಹಾಡಾರು ಕೇಳ್ಬೋದು. ಹಾ ಒಂದು ಹಾಡಲ್ಲ, ಯಾವ್ದು? ಪುಲಲೆ ಪಾಂಡುರಂಗ. ಕಾರ್ ಕೊಟ್ಟು ನಾನದೇ ಮಂಗ. ಓಕೆ, ಈಗ ಕಾರ್ ತೊಳೆದು ಮುಗೀತು. ತರಬೇಕಾದ್ರೆ ಡಬ್ಬ ಥರ ಇದ್ದಿದ್ದು ಕಾರು ತೊಳೆದು ಒಳ್ಳೆ ಮಸ್ತ್ ಕಲರ್ ಮಾಡೀವಿ. ನಾನು ಒಬ್ಬನೇ ಕಷ್ಟಪಟ್ಟು ತೊಳೆದಿದ್ದು. ಇವರೆಲ್ಲ ಸುಮ್ಮನೆ ವಿಡಿಯೋಗೆ ಮಾತ್ರ ಮಧ್ಯೆ ಮಧ್ಯೆ ಬಂದು ಸರಿ ಮಾಡ್ಯಾರೆ, ಸ್ವಲ್ಪ ಮಾಡ್ಯಾರೆ. ನಾನೇ ಕಷ್ಟಪಟ್ಟು ತೊಳೆದಿದ್ದು. ಮುಗೀತು. ಇನ್ನೇನು ಈಗ ನಾವು ಮನೆಗೆ ಹೋಗೋದು. ಇಲ್ಲಿಂದ ಸೀದಾ ಮನೆಗೆ ಹೋಗಿ ಊಟ ಮಾಡಬೇಕು. ಹೊಟ್ಟೆ ಹಸುವಾಗ್ತಿದೆ. ಹೋಗೋದ ಮತ್ತೆ ಕೆರೆಯಾಗ ಬಂದೇವಿ ನೋಡಲ್ಲಿ. ಈ ಹೇಳಕ್ಕೆ ಹೆಂಗೈತಿ? ಹಸುವಾಗ್ತೈತ್ರಲ್ಲ. ಸುಮ್ನಿರಯ್ಯ, ನಾನು ಹೋಗ್ತೇನಿ. ಏ ಸಮಯ ಮನೆಗೆ ಹೋಗೋದಕ್ಕೆ ನಾನು ಬಂದೆ. ಏ ಮನೆಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಈಜೋಡ್ಯಕ್ಕೆ ಹೋಗ್ತಿದ್ದಾರೆ. ನನಗೂ ಈಜೋಡ್ಯನಂತ ಆಸೆ. ನಿನಗಂತೂ ಇದು ಬರಲ್ಲ. ಅದನ್ನ ಹೇಳ್ಬೇಕು. ಏ ಸ್ವಾಮಿ ಮುಳುಗಿದ್ನಲೆ ನಂದು. ಸ್ವಾಮಿ ಎಲ್ಲೋದ ನೋಡಲೆ ನಂದು. ಹೆದರ್ಸ್ಬಿಟ್ಟಿಯಲ್ಲ ಮಾರಾಯ. ಇವಾಗ ಯಾರು ಲಾಂಗ್ ಹೋಗ್ತಾರ? ಎಲ್ಲಿಂದ? ಇಲ್ಲಿಂದ ಆ ಕಡೆ ಯಾರು ಜಾಸ್ತಿ ದೂರ ಹೋಗ್ತಾರ ನೋಡೋಣ. ಹಾ, ಇಬ್ರು ಪೋಟಿ. ರೆಡಿ? 1 2 3. ರೆಡಿ? 1 2 3. ಲಾಂಗ್ ಹೋಗ್ಬಲ್ಲ. ನಂಗೆ ಆಗಲ್ಲ. ಯಾಕೆ? ಸುಸ್ತಾಗೈತಲ್ಲ, ಹೊಡಿಯೋಕ್ಕಾಗಲ್ಲ. ಏನಾಗಲ್ಲ. ನಾ ಈಗ ಆಚೆ ಕಡೆ ಬಂದೆ ಅಂತ ಹಿಡ್ಕ, ಆಚಕಾಶಿಂದಲೇ ಬರ್ಬೇಕು. ಅಲ್ಲಿಂದ ನಡ್ಕ ಬರ್ಬೇಕಾ? ಅಲ್ಲಿಂದ ನಡ್ಕೊ ಬರೋದಲ್ಲ, ಆಚಕಾಶಿ ನಡ್ಕೊಂತ ಬರ್ಬೇಕು. ರೆಡಿ? 1 2 3.